ಈ ಚಿನ್ನವನ್ನು ಹೊತ್ಕೊಂಡು ಬಂದಂಥ ಈ ಚಿನ್ನಾರಿಯ ಕಥೆ ಒಂದೊಂದೇ ಆಚೆ ಬರ್ತಾ ಇದೆ. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಈಗ ಪತ್ರ ಬರೀತಾರೆ, ಅದಿನ್ನೊಂದು ಕಥೆ, ಅದಕ್ಕೂ ಬರ್ತೀವಿ. ಆದರೆ ಈ ಚಿನ್ನಾರಿ ಎಷ್ಟು ಬಾರಿ ದುಬೈಗೆ ಹೋಗಿ ಬಂದಿರೋದು, ಕತೆ ಹೇಳ್ತಾ ಇರುವಂಥದ್ದು ನಾನು ಏನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ, ಇದರಲ್ಲಿ ನನಗೆ ಸಿಲುಕಿಸ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಒನ್ ಡೇ ದುಬೈ ಪ್ಯಾಕೇಜ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾದರೂ ಅಷ್ಟೊಂದು ಖರ್ಚು ಮಾಡ್ಕೊಂಡು ದುಬೈಗೆ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬರುವಂಥದ್ದು ಇದೆಯೇನ್ರಿ? ಭಾಳ ಮ್ಯಾಜಿಕ್ ಅಂತ ಅನಿಸ್ಬಿಡುತ್ತೆ. ಹೋಗಿ ಇಳಿಯೋದಂತೆ, ಮತ್ತೆ ಸಂಜೆ ಫ್ಲೈಟ್ ಹತ್ಕೊಂಡು ಬರೋದಂತೆ. ಅಂಥ ದೊಡ್ಡ ಬಿಸ್ನೆಸ್ ಏನಾದರೂ ನಡೀತಾ ಇದೆಯಾ? ಗೋಲ್ಡ್ ಬ್ಯೂಟಿ ರನ್ಯಾ ಟ್ರಾವೆಲ್ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಈ ಟ್ರಾವೆಲ್ ಕಹಾನಿಯನ್ನು ಕೇಳಿದಾಗ ನಿಮಗೂ ಶಾಕ್ ಆಗುತ್ತೆ. ಬೆಂಗಳೂರಿಂದ ತುಮಕೂರಿಗೆ, ತುಮಕೂರಿಂದ ಬೆಂಗಳೂರಿಗೆ, ಅಥವಾ ಬೆಂಗಳೂರಿಂದ ಮೈಸೂರಿಗೆ, ಮೈಸೂರಿಂದ ಬೆಂಗಳೂರಿಗೆ ಅನ್ನೋ ರೀತಿಯಲ್ಲಿ ಇದ್ದಂಗಿದೆ ಇವರ ಟ್ರಾವೆಲ್ ಹಿಸ್ಟ್ರಿ. ದುಬೈಗೆ ಹೋಗಿ ಬಂದಿರೋದು, ದುಬೈಗೆ ಹೀಗೆ ಹೋಗಿ ಹಾಗೆ ಬರ್ತಾರೆ. ಯಾಕೆ? ಚಿನ್ನದ ಖಜಾನೆನೇ ಸಿಗಬೇಕಾದಂಥ ಸಂದರ್ಭದಲ್ಲಿ ಓಡಾಡಿದರೆ 100 ರೂಪಾಯಿಯಲ್ಲಿ 50 ಪೈಸೆ ಖರ್ಚು ಮಾಡೋದು ಯಾವ ಲೆಕ್ಕ ರೀ? 50 ಪೈಸೆನೂ ಇಲ್ವೇನೋ, 10 ಪೈಸೆನೋ 5 ಪೈಸೆನೂ ಬರುತ್ತೆ. 2 ವರ್ಷದಲ್ಲಿ 52 ಬಾರಿ ದುಬೈಗೆ ರನ್ಯಾ ಹಾರಾಟವನ್ನು ಮಾಡಿರೋದು. 2 ವರ್ಷದಲ್ಲಿ 52 ಬಾರಿ ಹಾರಾಟವನ್ನು ಮಾಡಿರೋದು. ಹಾರಾಡಬಾರ್ದು ಅಂತೇನಿಲ್ಲ. 45 ಸಾರಿ ಸಿಂಗಲ್ ಡೇ ದುಬೈ ಪ್ರಯಾಣವನ್ನು ಮಾಡಿರೋದು. ಒಂದೇ ದಿನ ಬೆಳಗ್ಗೆ ಹೋಗಿ ಸಂಜೆ ಬರೋದು. ಆ ರೀತಿಯಲ್ಲಿ ಅಂದರೆ ಬೆಳಗ್ಗೆ ಅಲ್ಲಿ ಹೋಗಿ ರೀಚ್ ಆದರೆ ಸಂಜೆ ಮತ್ತೆ ಫ್ಲೈಟ್ ಹತ್ಕೊಂಡು ಬರೋದು. ನನ್ನಿಂದ ನೀವು ಸಿಕ್ಕಿಬಿದ್ದಿರಿ ಅಂತ ರನ್ಯಾ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು? ಪ್ರೋಟೋಕಾಲ್ ಸಿಬ್ಬಂದಿಯ ಬಳಿ ನನ್ನಿಂದಾಗಿ ನೀವು ಸಿಕ್ಕಾಕೊಂಡ್ಬಿಟ್ರಿ ಅಂತ ಹೇಳಿ ಪಾಪ ಭಾಳ ಮಾನವೀಯತೆಯನ್ನು ತೋರಿಸ್ತಾ ಇದ್ದಾರೆ. ರನ್ಯಾ ಬಂಗಾರ ಕಳ್ಳಾಟ ಆಫೀಸರ್ಸ್ಗೆ ಒಂದಿಷ್ಟು ಸಂಕಷ್ಟವನ್ನು ತಂದಿಡ್ತಾ ಇದೆ. ಈಗ ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆ ಸಚಿವರ ಬುಡಕ್ಕೆ ಬರುತ್ತಾ ಗೋಲ್ಡ್ ಕೇಸ್ ಅಂತ ಹೇಳಿ. ಯಾವ ಸಚಿವರು ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅದಿನ್ನೂ ಗೌಪ್ಯವಾಗೇ ಇದೆ, ಆಚೆ ಬರಬೇಕಾಗಿದೆ. ಹೆಂಗೆ ದುಬೈಗೆ ಹೋಗಿ ಹೆಂಗೆ ಬರ್ತಾ ಇದ್ರು ಇವರು ಅನ್ನುವಂಥ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಗೋಲ್ಡ್ ಬ್ಯೂಟಿ ರನ್ಯಾ ರಾವ್ ಟ್ರಾವೆಲ್ ಕಹಾನಿ. ದುಬೈಗೆ ಹೀಗೆ ಹೋಗಿ ಹಾಗೆ ಬರ್ತಿದ್ದ ಚಿನ್ನಾರಿ. 2 ವರ್ಷದಲ್ಲಿ 52 ಬಾರಿ ದುಬೈಗೆ ರನ್ಯಾ ಹಾರಾಟ, 45 ಬಾರಿ ಸಿಂಗಲ್ ಡೇ ದುಬೈ ಪ್ರಯಾಣ. ಅಬ್ಬಬ್ಬಾ! ಪಬ್ಲಿಕ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗೋಲ್ಡ್ ಸ್ಮಗ್ಲರ್, ಗೋಲ್ಡ್ ಬಿಸ್ಕೆಟ್ ಕಳ್ಳ ಸಾಗಾಟದ ಆರೋಪಿ ನಟಿ ರನ್ಯಾ ರಾವ್ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ. ಈಕೆ ಡಿಆರ್ಐ ವಿಚಾರಣೆ ವೇಳೆ ದುಬೈನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರೋದಾಗಿ ಹೇಳಿದ್ಲು. ಆದ್ರೆ ಅದೇ ಈಗ ಆಕೆಗೆ ಸಂಕಷ್ಟ ತಂದೊಡ್ಡಿದೆ. ಯಾಕಂದ್ರೆ ರನ್ಯಾ ರಾವ್ ಬೆಂಗಳೂರಿನಲ್ಲಿ ಕಾರಿನಲ್ಲಿ ಓಡಾಡೋದಕ್ಕಿಂತ ಹೆಚ್ಚಾಗಿ ದುಬೈ ಫ್ಲೈಟ್ ಹತ್ತಿ ಇಳಿತಾ ಇದ್ಲು. ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮುನ್ನವೂ ಈಕೆ ದುಬೈಗೆ ಸಾಕಷ್ಟು ಬಾರಿ ಹೋಗಿ ಬರ್ತಿದ್ಲು. ದುಬೈಯನ್ನೇ ಅಡ್ಡವನ್ನಾಗಿ ಮಾಡಿಕೊಂಡಿದ್ಲು. 2021ರಲ್ಲಿ ಒಮ್ಮೆ ಕುಟುಂಬದ ಜೊತೆ ವಿದೇಶಕ್ಕೆ ಹೋಗಿದ್ದ ರನ್ಯಾ ರಾವ್ 2022ರಲ್ಲಿ ಯಾವುದೇ ವಿದೇಶ ಪ್ರವಾಸಕ್ಕೆ ಹೋಗಿರ್ಲಿಲ್ಲ. ಆದರೆ 2023ರ ಜೂನ್ ಬಳಿಕ ದುಬೈಗೆ ರನ್ಯಾ ಹೋಗೋದು ಬರೋದು ಕಾಮನ್ ಆಗಿ ಬಿಟ್ಟಿತ್ತು. 2023ರ ಜೂನ್ನಿಂದ ಬರೋಬ್ಬರಿ 52 ಬಾರಿ ಐಷಾರಾಮಿ ನಗರಿ ದುಬೈಗೆ ಹಾರಿದ್ಲು. ರನ್ಯಾ ಫೇವರೆಟ್ ಅಡ್ಡ ದುಬೈ. 2021ರಲ್ಲಿ ಒಮ್ಮೆ ಕುಟುಂಬದೊಂದಿಗೆ ವಿದೇಶ ಪ್ರವಾಸ. 2022ರಲ್ಲಿ ಎಲ್ಲಿಗೂ ಪ್ರಯಾಣ ಮಾಡದ ನಟಿ ರನ್ಯಾ. 2023 ಜೂನ್ ಬಳಿಕ ರನ್ಯಾ ಅಡ್ಡೆಯಾಗಿದ್ದ ದುಬೈ ನಗರಿ. 2023 ಜೂನ್ನಿಂದ 52 ಬಾರಿ ದುಬೈ ಪ್ರಯಾಣ, ಇದರಲ್ಲಿ 45 ಬಾರಿ ಸಿಂಗಲ್ ಡೇ ಪ್ರಯಾಣ. ತಿಂಗಳಿಗೆ 3 ಬಾರಿ ದುಬೈ ಫ್ಲೈಟ್ ಹತ್ತುತ್ತಿದ್ದ ರನ್ಯಾ ಕಳೆದ 5 ತಿಂಗಳಲ್ಲಿ 11 ಬಾರಿ ದುಬೈಗೆ ಪ್ರಯಾಣ. ನವೆಂಬರ್ನಿಂದ ಮಾರ್ಚ್ ವರೆಗೆ 11 ಬಾರಿ ಹಾರಾಟ ಮಾಡಿದ್ದ ನಟಿ ರನ್ಯಾ ಟ್ರಾವೆಲ್ ಹಿಸ್ಟರಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಯಾವ ದಿನ ದುಬೈಗೆ ಪ್ರಯಾಣ ಮಾಡಿದ್ಲು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ನಾವು ತೋರಿಸ್ತೀವಿ ನೋಡಿ. 5 ತಿಂಗಳು 11 ದುಬೈ ಟ್ರಿಪ್. 13-11-2024 ದುಬೈಗೆ ಹೋಗಿದ್ದಾರೆ. 12-12-2024 ದುಬೈಗೆ ಹೋಗಿದ್ದಾರೆ. 20-12-2024 ದುಬೈ. 27-12-2024 ದುಬೈ. 7-1-2025 ದುಬೈ. 11-1-2025 ದುಬೈ. 16-1-2025 ದುಬೈ. 10-2-2025 ದುಬೈ. 12-2-2025 ದುಬೈ. 18-2-2025 ದುಬೈ. 3-3-2025ಕ್ಕೂ ಸಹ ದುಬೈಗೆ ಹೋಗಿದ್ದಾರೆ. ಹೀಗೆ ರನ್ಯಾ ರಾವ್ ದುಬೈಯನ್ನೇ ತನ್ನ ನೆಚ್ಚಿನ ತಾಣವನ್ನಾಗಿ ಮಾಡಿಕೊಂಡಿದ್ಲು. ಏರ್ಪೋರ್ಟ್ನಲ್ಲಿ ಲಾಕ್. ರನ್ಯಾ ಗಳಗಳ ಗೋಳಾಟ. ನನ್ನಿಂದ ನೀವು ಸಿಕ್ಕಿಬಿದ್ರಿ, ಕಣ್ಣೀರಿಟ್ಟಿದ್ದ ಬ್ಯೂಟಿ. ಬಂಗಾರದ ಚೌರಿ ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಟದಲ್ಲಿ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗುತ್ತಿದ್ದಂತೆ ನಟಿ ಕಣ್ಣೀರಿಟ್ಟಿದ್ದಳಂತೆ.
ಏರ್ಪೋರ್ಟ್ನಲ್ಲಿ ಡಿಆರ್ಐ ಕೈಗೆ ಸಿಕ್ಕಿ ಬೀಳುತ್ತಿದ್ದಂತೆ ಗಳಗಳನೆ ಕಣ್ಣೀರ್ ಹಾಕಿದ್ದಾಳಂತೆ. ನನ್ನಿಂದ ನೀವೆಲ್ಲ ಸಿಕ್ಕಿಬಿದ್ರಿ, ನನ್ನಿಂದ ತಪ್ಪಾಯ್ತು, ಡ್ಯಾಡಿ ಅಂಕಲ್ಗೆ ಕಾಲ್ ಮಾಡಿ ತಿಳಿಸು ಎಂದು ಕಣ್ಣೀರಿಡುತ್ತಾ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ಗೆ ನಟಿ ರನ್ಯಾ ಹೇಳಿದ್ದಳು ಎಂಬ ಮಾಹಿತಿ ತಿಳಿದು ಬಂದಿದೆ. ಡ್ಯಾಡಿ, ಅಂಕಲ್, ಸಾರಿ. ರನ್ಯಾ, ನಟಿ: ಸಾರಿ ಬಸವರಾಜ್, ನನ್ನಿಂದ ನಿಮ್ಗೆಲ್ಲ ಸಮಸ್ಯೆ ಆಯ್ತು. ನನ್ನ ಫೋನ್ ಕಿತ್ಕೊಂಡಿದ್ದಾರೆ. ಡ್ಯಾಡಿ, ಅಂಕಲ್ಗೆ ಫೋನ್ ಮಾಡಿ ಇಬ್ಬರಿಗೂ ಸಾರಿ ಹೇಳಿ. ಬಸವರಾಜ್, ಪ್ರೋಟೋಕಾಲ್ ಆಫೀಸರ್: ಮೇಡಮ್, ನನ್ನ ಫೋನ್ ಕೂಡ ಕಿತ್ಕೊಂಡಿದ್ದಾರೆ. ರನ್ಯಾ, ನಟಿ: ಅಯ್ಯೋ. ರನ್ಯಾ ಬಂಗಾರ ಕಳ್ಳಾಟ, ಅಧಿಕಾರಿಗಳಿಗೆ ಸಂಕಷ್ಟ. ಪ್ರೋಟೋಕಾಲ್ ಸಿಬ್ಬಂದಿಗೆ ತನಿಖೆಯ ಬಿಸಿ. ಹೌದು, ನಟಿ ರನ್ಯಾ ರಾವ್ ತಮಗೆ ಬೇಕಾದಷ್ಟು ಬಾರಿ ದುಬೈಗೆ ಹೋಗ್ತಿದ್ಲು ಬರ್ತಿದ್ಲು. ಆದ್ರೀಗ ಪ್ರೋಟೋಕಾಲ್ ಉಲ್ಲಂಘನೆಯ ತನಿಖೆಗೆ ಸರ್ಕಾರ ಆದೇಶಿಸಿದ್ದು ಏರ್ಪೋರ್ಟ್ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಈಗ ಮತ್ತು ಈ ಹಿಂದೆ ಇದ್ದ ಅಧಿಕಾರಿಗಳಿಗೆ ತನಿಖೆಯ ಬಿಸಿ ತಟ್ಟಲಿದೆ. ಯಾಕಂದ್ರೆ ರನ್ಯಾ ರಾವ್ ದುಬೈ ಪ್ರವಾಸ ವೇಳೆ ತಪಾಸಣೆ ಮಾಡಿರಲಿಲ್ವಾ ಎಂಬ ಶಂಕೆ ಉದ್ಭವಿಸಿದ್ದು ಸಿಬಿಐ ಹಾಗೂ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ರನ್ಯಾ ದುಬೈ ಪ್ರಯಾಣ, ಅಧಿಕಾರಿಗಳಿಗೆ ಸಂಕಷ್ಟ. ರನ್ಯಾ ಕೇಸ್, ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ಮಾಹಿತಿ ಸಂಗ್ರಹ. ರನ್ಯಾ ಟ್ರಾವೆಲ್ ಮಾಡುವ ವೇಳೆ ಚೆಕ್ ಮಾಡಿರಲಿಲ್ವಾ? ರನ್ಯಾಳನ್ನು ತಪಾಸಣೆ ಮಾಡದಂತೆ ನಿರ್ದೇಶನ ಇತ್ತ? ಏರ್ಪೋರ್ಟ್ ಭದ್ರತಾ ಅಧಿಕಾರಿ ಸಿಬ್ಬಂದಿ ಹೇಳಿಕೆ ದಾಖಲು. ಇಮಿಗ್ರೇಷನ್ ಕಸ್ಟಮ್ಸ್ ಅಧಿಕಾರಿಗಳು ಸಿಆರ್ಪಿಎಫ್ನಿಂದ ಮಾಹಿತಿ ಸಂಗ್ರಹ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ, ಡಿಐಜಿ ವಂಶೀಕೃಷ್ಣ ತನಿಖೆ. ಏರ್ಪೋರ್ಟ್ ಟರ್ಮಿನಲ್ 2ರಲ್ಲಿ ಪರಿಶೀಲಿಸಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈ ವೇಳೆ ಪ್ರೋಟೋಕಾಲ್ ಅಧಿಕಾರಿಗಳು ಸಿಬ್ಬಂದಿ ಯಾರೇ ವಿದೇಶದಿಂದ ಬಂದರೂ ಇಮಿಗ್ರೇಷನ್, ಕಸ್ಟಮ್ಸ್ ಹಾಗೂ ಸೆಕ್ಯೂರಿಟಿ ಚೆಕ್ ಆಗದೆ ಹೊರಗಡೆ ಹೋಗಲು ಆಗೋದಿಲ್ಲ. ಯಾವ ಅಧಿಕಾರಿ ಬಂದರೂ ಪ್ರೋಟೋಕಾಲ್ಗೂ ಮೊದಲು ಚೆಕ್ಕಿಂಗ್ ಆಗಲೇಬೇಕು. ನೇರವಾಗಿ ಗ್ರೀನ್ ಚಾನೆಲ್ ಮೂಲಕ ಕರೆತರಲು ಆಗೋದಿಲ್ಲ. 2 ಲೇಯರ್ನಲ್ಲಿ ಚೆಕ್ಕಿಂಗ್ ಆಗಿ 3ನೇ ಲೇಯರ್ ಗ್ರೀನ್ ಚಾನೆಲ್ ಮೂಲಕ ಹೋಗಬೇಕು ಎಂದು ವಿವರಣೆ ನೀಡಿದ್ದಾರೆ. ಈ ಆಯಾಮದಲ್ಲಿ ಸದ್ಯ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ, ಡಿಐಜಿ ವಂಶೀಕೃಷ್ಣ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಲ್ಲದೆ ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜು, ಮಹಾಂತೇಶ್, ವೆಂಕಟರಾಜು ಸೇರಿ ಹಲವರಿಗೆ ನೋಟಿಸ್ ಜಾರಿ ಮಾಡಲು ತನಿಖಾಧಿಕಾರಿ ಗೌರವ್ ಗುಪ್ತಾ ಟೀಮ್ ಮುಂದಾಗಿದೆ. ರನ್ಯಾ ಕೇಸಲ್ಲಿ ಇಬ್ಬರು ಉದ್ಯಮಿಗಳು ವಶಕ್ಕೆ, ವಿಚಾರಣೆಗೆ ಸಹಕರಿಸದಿದ್ದರೆ ಬಂಧನ ಸಾಧ್ಯತೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇಡಿ ಇಬ್ಬರು ಉದ್ಯಮಿಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಸದ್ಯ ಇಡಿ ಇಬ್ಬರು ಉದ್ಯಮಿಗಳನ್ನ ವಿಚಾರಣೆ ನಡೆಸುತ್ತಿದ್ದು, ವಿಚಾರಣೆಗೆ ಸಹಕರಿಸದೇ ಇದ್ದರೆ ಬಂಧಿಸುವ ಸಾಧ್ಯತೆ ಇದೆ. ದುಬೈನಿಂದ ಚಿನ್ನ ಸಾಗಾಟ ಕೇಸಲ್ಲಿ ಡಿಆರ್ಐ ಅಧಿಕಾರಿಗಳ ಕೈಗೆ ಸಿಕ್ಕಿ ಬೀಳುವ 3 ವಾರಗಳಿಗೂ ಮುನ್ನ ರನ್ಯಾಗೆ ಹಲವು ವಿದೇಶಿ ಕರೆಗಳು ಬಂದಿತ್ತಂತೆ. ಈ ಬಗ್ಗೆ ತನಿಖೆ ವೇಳೆ ಬಹಿರಂಗವಾಗಿದ್ದು, ಬಂಧನಕ್ಕೂ ಹಿಂದಿನ 3 ವಾರದಲ್ಲಿ ದುಬೈ, ಮಲೇಷಿಯಾ ಸೇರಿದಂತೆ ಯುರೋಪ್ ಕಂಟ್ರಿಗಳಿಂದ ರನ್ಯಾಗೆ ಸತತವಾಗಿ ಕರೆಗಳು ಬಂದಿರೋದು ಗೊತ್ತಾಗಿದೆ. ಡಿಆರ್ಐ ಅಧಿಕಾರಿಗಳು ಈ ಬಗ್ಗೆ ತನಿಖೆ ಚುರುಕುಗೊಳಿಸಿದ್ದು, ರನ್ಯಾಗೆ ಪದೇ ಪದೇ ಫೋನ್ ಮಾಡಿದ್ದವರು ಯಾರು, ಯಾವ ಕಾರಣಕ್ಕೆ ಫೋನ್ ಮಾಡಿದ್ರು, ಚಿನ್ನ ಸಾಗಾಟ ಕೇಸಲ್ಲಿ ಅವರ ಪಾತ್ರವೇನು, ರನ್ಯಾ ಹೇಳಿದ್ದ ಆ ಇಂಟರ್ನೆಟ್ ಕಾಲ್ನ ಅಪರಿಚಿತರು ನಿಜವಾ ಅನ್ನೋ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಗೋಲ್ಡ್ ರನ್ಯಾ ಜೊತೆ ಲಿಂಕ್ ಆರೋಪ, ಪರಿಚಯ ಇಲ್ಲದಿದ್ದರೂ ಫಜೀತಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಟಿಯ ಜೊತೆ ಸಚಿವರ ಸಂಪರ್ಕದ ಆರೋಪದ ಆತಂಕ ಕೈಪಡೆಗೆ ಹೆಚ್ಚಾಗ್ತಾ ಇದೆ. ಇಬ್ಬರು ಸಚಿವರ ಜೊತೆ ಸಿಎಂ ಪ್ರತ್ಯೇಕ ಮಾತುಕತೆಯಲ್ಲಿ ಸಚಿವರು ಶಾಕಿಂಗ್ ಮಾಹಿತಿ ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಸಚಿವರಿಗೆ ಸಂಬಂಧ ಇಲ್ಲದಿದ್ದರೂ ಪರಿಚಯದ ಫಜೀತಿ ಎದುರಾಗುವ ಆತಂಕವಿದೆ. ಈ ಕಾರಣಕ್ಕೆ ತೀರಾ ಮುಜುಗರದ ಸನ್ನಿವೇಶ ಎದುರಾದರೆ ಹೈಕಮಾಂಡ್ ತೀರ್ಮಾನ ಅಂತಿಮವಾಗಬಹುದು ಎಂಬ ಸಂದೇಶವನ್ನ ಸಿಎಂ ಸಹ ಸಚಿವರಿಗೆ ತಲುಪಿಸಿದ್ದಾರೆ ಎನ್ನಲಾಗಿದೆ. ನಿಮ್ಮ ಮಟ್ಟದಲ್ಲೂ ಸರಿಪಡಿಸಿಕೊಳ್ಳಬಹುದಾದ ಆಯ್ಕೆ ಇದ್ದರೆ ನೋಡಿಕೊಳ್ಳಿ ಎಂಬ ಸಲಹೆ ಸಹ ಸಿಎಂ ನೀಡಿದ್ದಾರಂತೆ. ಇನ್ನು ರನ್ಯಾ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ. ಪ್ರಕರಣದಲ್ಲಿ ಡಿಜಿಪಿ ಇದ್ದಾರೆ ಅನ್ನೋ ಕಾರಣಕ್ಕೆ ಡಿಪಿಐಆರ್ಗೆ ತನಿಖೆಗೆ ಕೊಡಲಾಗಿದೆ. ಐಎಎಸ್ ಡಿಪಿಐಆರ್ ಅಡಿಯಲ್ಲಿ ಬರುವ ಕಾರಣ ಗೌರವ್ ಗುಪ್ತಾ ಹಾಗೂ ಡಿಐಜಿ ನೇತೃತ್ವದಲ್ಲಿ ತನಿಖೆ ಮಾಡಿಸಲಾಗುತ್ತಿದೆ. ವರದಿ ನಂತರ ಪರಿಶೀಲನೆ ಮಾಡ್ತೇವೆ. ಅಲ್ಲದೆ ಪ್ರಕರಣದಲ್ಲಿ ಇಡಿ, ಸಿಬಿಐ ತನಿಖೆ ಮಾಡುತ್ತಿದೆ. ಅವರು ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿಲ್ಲ ಎಂದಿದ್ದಾರೆ. ಇತ್ತ ಸಚಿವ ಶರಣು ಪ್ರಕಾಶ್ ಪಾಟೀಲ್, ಪ್ರಕರಣದಲ್ಲಿ ಸಚಿವರ ಪಾತ್ರ ಏನಿರಲು ಸಾಧ್ಯವಿದೆ? ಏರ್ಪೋರ್ಟ್ ಕೇಂದ್ರದ ಅಧೀನದಲ್ಲಿದೆ, ಹೀಗಾಗಿ ಕೇಂದ್ರ ಸಚಿವರೇ ಭಾಗಿ ಆಗಿರಬಹುದು ಎಂದು ಬಾಂಬ್ ಸಿಡಿಸಿದ್ದಾರೆ. ನಮಗೇನು ಇನ್ಫಾರ್ಮೇಷನ್ ಅವರು ಅಧಿಕೃತವಾಗಿ ನಮಗೇನು ಕೊಡೋದಿಲ್ಲ, ಅವರು ಕೊಟ್ಟಿಲ್ಲ ಇಲ್ಲಿವರೆಗೂ. ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ಟರೆ ನಮಗೇನು ಅಫಿಷಿಯಲಾಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರು ಇನ್ವೆಸ್ಟಿಗೇಷನ್ನು ಮಾಡಿದ ನಂತರವೇ ನಮಗೆಲ್ಲ ಗೊತ್ತಾಗುತ್ತೆ.
ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ ಏನ್ ರೋಲ್ ಇಡಕ್ಕೆ ಸಾಧ್ಯ ಇದೆ? ಏರ್ಪೋರ್ಟ್ ನಮ್ಮ ಅಂಡರ್ ಬರ್ತಾವ? ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಬರೋದು ಅವ್ರೇನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ, ಸೆಂಟ್ರಲ್ ಮಿನಿಸ್ಟರ್ ಅಂತಿರ್ಬೇಕು. ಯಾಕಂದ್ರೆ ಈಗ ಏರ್ಪೋರ್ಟ್ ಅಂತೂ ನಮ್ಮ ಅಂಡರ್ ಅಂತೂ ಬರಲ್ಲ. ಪ್ರೋಟೋಕಾಲ್ ಏನ್ ಮಾಡ್ತಾರೆ ಈಗ ನೋಡಿ, ಏರ್ಪೋರ್ಟ್ ಅಲ್ಲಿ ಟೋಟಲ್ ಕಂಟ್ರೋಲ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ, ಎಸ್ಪೆಷಲಿ ಇಮಿಗ್ರೇಷನ್ ಹೊರಗಿಂದ ಬರೋದು ಎಲ್ಲ ನಿಮಗೆ ಗೊತ್ತಲ್ಲ. ಹಾಗಾಗಿ ಅದು ನಮ್ಮ ಸರ್ಕಾರದಲ್ಲಿ ಯಾರು ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿರ್ಬೇಕು. ಒಟ್ಟಾರೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು, ತನಿಖೆ ಮುಂದುವರೆದಂತೆ ಇನ್ನಷ್ಟು ಸತ್ಯಗಳು ಬೆಳಕಿಗೆ ಬರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.